ದೇಶ ವಿಷಯಕ್ಕೆ ಹೋದಾಗ ಫಿಲಮ್ ವೇಸ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಅಥವಾ ದುಡ್ಡಿನ ವಿಷಯಕ್ಕೂ ಅಷ್ಟೇ. ಗಾಂಧಿನಗರದಲ್ಲಿ ಬಡ್ಡಿಯನ್ನು ಜಾಸ್ತಿ ಮಾಡಿಸಿದ್ದೆ ಅವರು, ಇಂಡಸ್ಟ್ರಿನ ಹೊಲಿಗೆ ಇಟ್ಟೋಯ್ತು. ಈಗಲೂ ಕೆಲವು 10% ತಗೊಳ್ಳೋರಿದ್ದಾರೆ ಸಿನಿಮಾಕ್ಕೆ. ಅವಳು ಹೊಡೆದ್ಲು ಆ ಥರ ಹೊಡೆದ್ಲು ಈ ಥರ ಹೊಡೆದ್ಲು, ಹಂಗಾದ್ರೂ ಲೆನ್ಸ್ ಚೇಂಜು, ಹಂಗೆ ಮಾಡು, ಇದನ್ನು ಚೇಂಜ್ ಮಾಡು, 70 ಫ್ರೇಮ್ಸ್ ಮಾಡು, 30 ಫ್ರೇಮ್ಸ್ ಮಾಡು, 50 ಫ್ರೇಮ್ಸ್ ಮಾಡು, ಹಿಂಗೆ ತೆಗಿತಾನೆ ಇದ್ದಾರೆ. ಮಧ್ಯದಲ್ಲಿ ಏನಕ್ಕೋ ಒಂಚೂರು ಗ್ಯಾಪ್ ಕೊಟ್ಟರು. ಆಗ ಅಣ್ಣ ನೀವಾರ ಒಂದು ಮಾತು ಹೇಳಿ, ಪ್ರಾಣ ಹೋಗ್ತಾ ಇದೆ ನಂದು ಈ ಚಳಿನಲ್ಲಿ, ಏನು ತೆಗೆದಿದ್ದೇ ಇದ್ದಾರೆ ಅಂತ ಫೀಲ್ ಮಾಡ್ಕೊಂಡ್ಲು. ನಿಮಗೆ ಪ್ರೊಫೆಷನಲ್ ಟಚ್ ಇರೋರನ್ನ ಬಿಟ್ಟುಬಿಟ್ಟು ಫ್ರೆಂಡ್ಸ್ಗಳನ್ನು ಹಾಕೊಳ್ಳೋದು ತಪ್ಪು ಅಂತ ಹೇಳಲ್ಲ. ಆದರೆ ಅವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ವ್ಯಾಮೋಹ ಇರಬೇಕು, ಅಥವಾ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಸುಮ್ಮನೆ ಯಾರನ್ನೋ ಕರ್ಕೊಂಬಂದ್ರೆ, ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ, ಏನು ಗೊತ್ತಿಲ್ಲದೆ ಇರೋರನ್ನ ಯಾರನ್ನೋ ಒಬ್ಬನ ಕರ್ಕೊಂಬಂದ್ಬಿಟ್ರು ಆರ್ಟ್ ಡಿಪಾರ್ಟ್ಮೆಂಟಿಗೆ. ನಮ್ಮ ಹುಡುಗ ಸರ್ ಅವನಿಗೆ ಎಲ್ಲ ಗೊತ್ತು ಅಂತ. ಯಾವ ಫಿಲ್ಮು? ಯಾವುದೋ ಒಂದು ಸಿನಿಮಾ. ಅಲ್ಲಿ ಬಂದಾಗ ಅವನೇನು ಮಾಡ್ಬಿಟ್ಟ, ಸರ್ 10,000 ರೂಪಾಯಿ ಬೇಕು ಸರ್. ಪ್ರೊಡ್ಯೂಸರ್ ಕಡೆ ಹುಡುಗ, ಏನಕ್ಕೋ? ಚಿಕನ್ ಹೇಳಿದ್ದಾರೆ ಸರ್, ತರಕ್ಕೆ ಹೋಗ್ತಾ ಇದ್ದೀನಿ. ಕೋಳಿ ಏನೋ? ಕೋಳಿ. ಸರಿ ಹೋಗಿ ತೊಗೊಂಡೋಗ. 10,000 ರೂಪಾಯಿ? 10,000 ರೂಪಾಯಿ ಕೊಟ್ಟು ಕಳಿಸಿರು ಕೋಳಿ ತರಕ್ಕೆ. ಕೋಳಿಗೆ ಅವ್ರು ಹೇಳಿರೋದು ಚಿಕನ್ 60 ತಗೊಂಬಾ ಅಂತ. ಚಿಕನ್ 60 ತಿನ್ನಕ್ಕೆ ಕ್ಲೋಸಪ್ ಎಲ್ಲ ತೋರಿಸ್ತೀವಿ, ಒಂದು ಒರಿಜಿನಲ್ ಇದ್ರೆ ಚೆನ್ನಾಗಿರುತ್ತೆ, ಚಿಕನ್ 60 ತಂಬ ಅಂತ. ಇವನು ಅರ್ಧಂಬರ್ಧ ಗೊತ್ತಿರೋನು ಹೊಸಬ. ಚಿಕನ್ ಜ್ಞಾಪಕ ಇಟ್ಕೊಂಡ, 60 ಜ್ಞಾಪಕ ಇಟ್ಕೊಂಡ, 60 ಕೋಳಿ ತಗೊಂಬಂದ್ಬಿಟ್ಟ 2 ಬುಟ್ಟಿನಲ್ಲಿ. ಅಯ್ಯೋ, ಶಾರ್ಟ್ ರೆಡಿ, ಎಲ್ಲೋ ಚಿಕನ್ ಅಂದರೆ 2 ಬುಟ್ಟಿ ಎತ್ಕೊಂಬಂದ. ಏನೋ ಇದು, ನೀವೇ ಹೇಳೋದಲ್ಲ ಸರ್ ಚಿಕನ್ 60 ಅಂತ. ನನ್ನ ಮಗನೇ, ತಿನ್ನೋದು ಚಿಕನ್ 60, 60 ಕೋಳಿ ಎಲ್ಲ ನಾನು ಹೇಳಿದ್ದು. ಶೂಟಿಂಗ್ ವೆಯ್ಟಿಂಗ್, ಪ್ರೊಡ್ಯೂಸರ್ ಕರೆದು ಬೈದಾಯಿತು, ಇವ್ರಿಗೆ ಬೈದಾಯಿತು. ಅದಕ್ಕೆ ಕೆಲಸ ಗೊತ್ತಿರೋರನ್ನ ಇಟ್ಕೋಬೇಕು. ಹೊಸಬನ್ನ ಇಟ್ಕೊಳ್ಳಿ, ಟ್ರೈನಿಂಗ್ ಕೊಡಿ, ಅವನಿಗೆ ರೆಡಿ ಮಾಡಿ ಆಮೇಲೆ ನಿಮ್ಮ ಸಿನಿಮಾಕ್ಕೆ ಇಟ್ಕೊಳ್ಳಿ. ಒಂದೇ ಸಲ ನೀವು ತಗೊಂಬಂದ್ಬಿಟ್ಟು ಇವನಿಗೆ ಕ್ಯಾಮ್ರಾ ಗೊತ್ತು ಸರ್ ಅಂದ್ಬಿಟ್ಟು ಕ್ಯಾಮ್ರಾಮನ್ ಅಂತ ಬಿಟ್ಬಿಟ್ರೆ ಅವ್ನಿಗೆ ಏನು ಗೊತ್ತಿರುತ್ತೆ? ಅವನಿಗೆ ಎಲ್ಲೋ ಸ್ಟಿಲ್ ತೆಗೆದಿರ್ತಾನೆ, ಒಂದೆರಡು ಅಷ್ಟೇ ನೋಡಿರ್ತಾರೆ ಇವರು. ಲೆನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅವನ್ನ ಇಟ್ಕೊಂಡು ಏನು ಮಾಡ್ತೀರಾ? ಹಾಗೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸಿನಿಮಾದಲ್ಲಿ ಪ್ರೊಫೆಷನಲ್ಸ್ ಇದ್ದರೆ ಕೆಲಸ ಕರೆಕ್ಟಾಗಿ ಆಗತ್ತೆ. ಇಲ್ಲ ಅಂತಂದರೆ ಚಿಕನ್ 60 ಥರ ಆಗೋಗ್ಬಿಡುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಧೈರ್ಯದಿಂದ, ಸಾಹಸದಿಂದ ಆ ದುಷ್ಟರನ್ನು ಹಿಡಿದು ನಮ್ಗೆ ಒಪ್ಪಿಸಿದ್ದಾರೆ. ನಮ್ಮ ದೇಶದವರಿಗೆ ಅದೇ ಅಲರ್ಜಿ. ಅವ್ರಿಗೆ ಜೂನಿಯರ್ಸ್ ಅಂದ್ರೆ ಇಷ್ಟ ಆಗಲ್ಲ, ಯಾಕಂದ್ರೆ ಯಾರು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಈಗ ನೀವು ಹೈದರಾಬಾದಲ್ಲಿ ಹೋಗಿ ನೋಡಿ, 2 ಗಂಟೆಗೆ ಬ್ರೇಕ್ ಆಯ್ತು ಅಂದ್ಕೊಳ್ಳಿ, ಎಲ್ಲರೂ ನಿಲ್ಸಿರ್ತಾರೆ ಗ್ರೂಪು, ಯಾರೋ ವಿಲನ್ ಬಂದು ಮಾತಾಡೋದು, ಅದು ಇದು ಸೀನ್ ನಡೀತಾ ಇರುತ್ತೆ. ಬ್ರೇಕ್ ಆದ್ಕೊಳ್ಳಿ, ಎಲ್ಲ ಬಂದು ಅವ್ರವ್ರ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಅನೌನ್ಸ್ ಮಾಡಿ ಕಳಿಸ್ಬಿಡ್ತಾರೆ. ಲಂಚ್ ಬ್ರೇಕಲ್ಲಿ ಊಟಕ್ಕೆ ಅವರವರ ಕರೆಕ್ಟಾಗಿ ಬಂದು ನಿಂತ್ಕೋತಾರೆ. ಅಲ್ಲಲ್ಲಿ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅವರಿಗೆ. ಬೆಳಿಗ್ಗೆ 5:30 ರೆಡಿ ಇರ್ತಾರೆ, 6:30 ಒಳಗೆ ಸ್ಟುಡಿಯೋಗೆ ಎಂಟರ್ ಆಗಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತಾನೆ ಏಜೆಂಟು. ಅವರಿಗೆಲ್ಲ 750ರಿಂದ 1,000 ರೂಪಾಯಿ ಸಂಬಳ ಯೂನಿಯರ್ಸಿಗೆ. ಸೊ ಹಂಗಾಗಿ ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡ್ತಾರೆ. ಇಲ್ಲಿ ಇರೋರಿಗೆ ಕರೆದ್ರೆ ನೀವು ಮುಖ ಆ ಕಡೆ ತಿರ್ಸ್ಕೋತಾರೆ, ಸುಮ್ಮನೆ ಯಾರ್ದೋ ಬಲವಂತಕ್ಕೆ ಬಂದ್ಬಿಟ್ಟಿರ್ತಾರೆ, ಮನೆಯವರಿಗೆ ಗೊತ್ತಾಗಬಾರ್ದು. ಅದಕ್ಕೆ ಈ ಕ್ಯಾಮ್ರಾ ಹಿಂಗೆ ಬರ್ತಾ ಇದೆ ಅವ್ರ ಕಡೆಗೆ ಅಂದರೆ, ಇನ್ನೇನೇ ಸಮಾಚಾರ, ಏನಂಗು ಆ್ಯಕ್ಟ್ ಮಾಡ್ತಾರೆ ನಾಟಕ. ಆ ಕಡೆ ಯಾಕಮ್ಮ ತೆರೀತೀಯಾ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಮುಖ ತೋರ್ಸೋಕ್ಕೆ. ಅಂಥವ್ರನ್ನ ಯಾಕೆ ಹಾಕೋಬೇಕು? ಪ್ರೊಫೆಷನಲ್ಸ್ ಯಾರಿದ್ರೆ ಅವ್ರನ್ನ ಹಾಕ್ಕೊಳ್ಳಿ. ಯಾರಿಗೆ ರಿಯಲ್ಲಾಗಿ ಇಷ್ಟ ಇದೆ ಕೆಲಸ ಮಾಡೋಕ್ಕೆ ಅವ್ರನ್ನ ಹಾಕ್ಕೊಳ್ಳಿ, ಅಥವಾ ಗೊತ್ತಿರೋಂಥವ್ರನ್ನ ಹಾಕ್ಕೊಳ್ಳಿ. ಸುಮ್ಮನೆ ಯಾರನ್ನೋ ಕರೆಯೋದು, ಕೂರಿಸೋದು, ಒಂದು ಚಪ್ಪಾಳೆ ಹೊಡೀರಿ ಅಂದರೆ ಹೊಡೆಯಕ್ಕೆ ಬರಲ್ಲ. ನಾನು 1971ನೇ ಇಸ್ವಿಲಿ 71 PUC ಓದ್ತಾ ಇದ್ದಾಗ, 55 ವರ್ಷದ ಹಿಂದೆ 55 ವರ್ಷ ಹಿಂದೆ, ಆಗ ಮಹಾರಾಜಸ್ ಕಾಲೇಜ್ ಹತ್ರ ಒಬ್ಬ ಹುಡುಗ ಬಂದ ಕಾರ್ ತಗೊಂಡು. ಎಲ್ಲ ನಾವು ಹೊರಗಡೆ ಎಲ್ಲ ಆಟ ಆಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ದು. ಸರ್ ಶೂಟಿಂಗ್ ಇದೆ, ಯಾರೋ ಹುಡುಗರು ಇಂಟ್ರೆಸ್ಟ್ ಇರೋರು ಬರ್ತೀರಾ? ತೆಲುಗು ಪಿಕ್ಚರ್ ಇದೆ ಸರ್, ನಿಮಗೆ ಗಾಡೀಲಿ ಕರ್ಕೊಂಡು ಹೋಗ್ತೀವಿ, 10 ರೂಪಾಯಿ ಕೊಡ್ತೀವಿ ಸರ್. 10 ರೂಪಾಯಿ ನಮಗೆ ದೊಡ್ಡ ಅಮೌಂಟ್ ಅವಾಗ, 55 ವರ್ಷ. 10 ರೂಪಾಯಿ ಅಂದರೆ ಇವತ್ತಿಗೆ ಒಂದು 10,000ಕ್ಕೆ ಸಮ. ಹೌದಾ? ನಾವು 4-5 ಜನ ಮಾತಾಡ್ಕೊಂಡು ಹೊರಟೋದು. ಯಾರು ಅದರಲ್ಲಿ? ಊರ್ವಶಿ ಶಾರದಾ, ಫೇಮಸ್ ಆರ್ಟಿಸ್ಟ್. ಸಂಜೀವ್ ಕುಮಾರ್, ಹಿಂದಿ. ಅದೇ ಶೋಲೆ ಸಂಜೀವ್ ಕುಮಾರ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಎಲ್ಲ ನಿಲ್ಲಿಸಿರು ಪಾರ್ಟಿ ಸೀನಲ್ಲಿ. ಲೋಟ ಕೊಟ್ಬಿಟ್ಟು ಗ್ಲಾಸಲ್ಲಿ ಸಾಫ್ಟ್ ಡ್ರಿಂಕ್ಸ್ ಹಿಂಗೆ ಕೊಟ್ಟು ನೋಡ್ತಾ ಇರಿ ಅಂತ ಎಲ್ಲ ಓಡಾಡ್ಕೊಂಡಿದ್ದು. ಅದು ಡಬಲ್ ಆ್ಯಕ್ಟಿಂಗ್. ಅವಳು ಊರ್ವಶಿ ಶಾರದಲ್ಲಿ ಒಬ್ಬಳು ಫುಲ್ಲು ಡಾರ್ಕ್ ಕಪ್ಪಗಿರ್ತಾಳೆ, ಇನ್ನೊಬ್ಳು ಸ್ಮಾರ್ಟ್ ಆಗಿರ್ತಾಳೆ. ಈ ಕಪ್ಪಗಿರೋಳು ಎಂಟರ್ ಆದ್ಕೊಳ್ಳೆ ಎಲ್ರಿಗೂ ಶಾಕು. ಅದು ಬೇಕು ಎಕ್ಸ್ಪ್ರೆಷನ್. ಇವರು ಏನು ದೊಡ್ಡ ಹೀರೋಗಳಿಗೆ ಹೇಳ್ದಂಗೆ ಹೇಳ್ತಾರಾ? ಅವ್ರು ಅಲ್ಲಿ ಮಾತಾಡ್ಕೋತಾ ಇದ್ದೆಲ್ಲ ನಾನು ಕೇಳಿಸ್ಕೊಂಡಿದ್ದೆ. ಯಾಕೆಂದ್ರೆ ನಾವು ನಾಟಕ ಮಾಡಿ ಚಿಕ್ಕ ಹುಡುಗರಿಂದ ಬಂದವರಲ್ವಾ, ಏನೇನದು ಸೀನು ಅಂತ. ಈ ಆಯಿಗೆನ ಅವನು ಸಂಜೀವ್ ಕುಮಾರ್ ಹೇಳ್ತಾಯಿದ್ರು,
वो दूसरा शारदा आता है और डार्क ಕಾಂಪ್ಲೆಕ್ಸ್ में ಡಬಲ್ ಆ್ಯಕ್ಟಿಂಗ್ सबको ಶಾಕ್ ಹೋತಾ है ಅಂತೆಲ್ಲ ಹೇಳ್ತಾ ಇದ್ರು. ನಾನು ಕೇಳಿಸ್ಕೊತಾ ಇದ್ದೆ. ಸರಿ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ಎಲ್ಲ ಈ ಕಡೆ ನೋಡಿ ಶಾಕ್ ಆಗಿ ಅಂದರು. ಹಿಂಗೆ ನೋಡ್ತಾ ಇದ್ದಾರೆ ನಗ್ಗಂಡೆ. ಕೆಲವರು ನೋಡ್ತಾ ಇದ್ದಾರೆ, ಕೆಲವರು ಇನ್ನೆಲ್ಲೋ ನೋಡ್ತಾ ಇದ್ದಾರೆ. 1 more ಆಯಿತು. ಏನು ರೀ ಹೇಳಿದ್ರೆ ಅರ್ಥವಾಗಲ್ಲ ನಿಮಗೆ ಅಂತ ಆ ಜೂನಿಯರ್ಸಿಗೆಲ್ಲ ಬೈದರು. ನನ್ನ ಮತ್ತು ಇನ್ನೊಂದು ಇಬ್ಬರು ಮುಂಗಡೆ ನಿಲ್ಲಿಸ್ಕೊಂಡ್ರು. ನೀವು ಕೊಡ್ರಪ್ಪ ಎಕ್ಸ್ಪ್ರೆಷನ್ನು, ಹಾಂ ಆ್ಯಕ್ಷನ್ ಅಂದರು. ಹಿಂಗೆ ಕೊಟ್ಟು ಎಲ್ಲ ಸುಸ್ತು. ಅಚ್ಚಾಕಿಯ ಶಾರ್ಟ್ ಓಕೆ. ಶಾರ್ಟ್ ಓಕೆ. ಹಾಗೆ ಒಂದು ಸ್ಮಾಲ್ ದೃಶ್ಯ ಇರ್ಬೋದು, ಏನೇ ಇರ್ಬೋದು, ಅವ್ರು ಹೇಳಿದಂಚೂರು ಫಾಲೋ ಮಾಡಬೇಕಲ್ವ. ನಗರಿ ಅಂದರೆ ನಗಲ್ಲ, ಅಥವಾ ಶಾಕ್ ಕೊಡ್ರೆ ಅಂದರೆ ಕೊಡಲ್ಲ. ಅಂಥವ್ರನ್ನ ಇಟ್ಕೊಂಡು ಏನು ಕೆಲಸ ಮಾಡೋಕ್ಕಾಗತ್ತೆ. ಸೊ ಸಹ ಕಲಾವಿದರು ಕೂಡ ಎಷ್ಟು ಇಂಪಾರ್ಟೆಂಟು ಅನ್ನೋಕ್ಕೆ ಆ ಕಾಲದಲ್ಲೇ ನಾನು ಆ್ಯಕ್ಟ್ ಮಾಡಿ ಬಂದೆ. ಸೊ ಅದಿಲ್ದಲೇ ಈ ಥರ ಅನಾಹುತಗಳಾಗಬಾರ್ದು. ಆದಷ್ಟು ಪ್ರೊಫೆಷನಲ್ಸ್ನ ಇಟ್ಕೊಂಡ್ರೆ ಏನಾಗುತ್ತೆ, ಕೆಲಸ ಸ್ಮೂತಾಗಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಬೇಕಾಷ್ಟಾಗಿದೆ ಎಕ್ಸಾಂಪಲ್ಸ್ ನಮ್ಮಲ್ಲಿ. ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಜೂನಿಯರ್ಸ್ ಅಂದರೆ ಅರ್ಜಿ ಅವರಿಗೆ, ಅದಕ್ಕೆ ಒರಿಜಿನಲ್ ಕರ್ಕೊಂಬಾರ ಅನ್ನೋರು. ನಾನು ಎಷ್ಟೋ ಸಲ ನಮ್ಮ ರಿಲೇಷನ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಎಲ್ಲ ಗೊತ್ತು ನನಗೆ, ಅವರೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅಂತ. ಕರ್ಕೊಂಡೋಗಿ ಶಾರ್ಟ್ಸ್ ಎಲ್ಲ ತೆಗೆಸಿ ನಾನು ಅವಾಗ ಇದನ್ನು ಹೇಳ್ತಾ ಇದ್ದೆ ನಿಮಗೆ, ಅವರು ಹೆಂಗೆ ಶಾರ್ಟ್ಸ್ನ ಬೇರೆ ಬೇರೆ ಥರ ತೆಗಿತಾರೆ ಅಂತ. ಆಮೇಲೆ ನಾನು ಎಡಿಟಿಂಗಲ್ಲಿ ಹೋಗಿ ಅಬ್ಸರ್ವ್ ಮಾಡಿದೆ, ಯಾಕೆ ಇಷ್ಟೊಂದು ತೆಗಿತಾ ಇದ್ದಾರೆ ಅಂತ. ಅದು ಹಾರರ್ ಫಿಲ್ಮ್ ಬೇರೆ ಅಲ್ವಾ, ಪ್ಲಸ್ ಸಸ್ಪೆನ್ಸು. ಹಾಗಾಗಿ ಹಿಂಗೊಂದು ಶಾರ್ಟು ಟಕ್ ಅಂತ ಇದು ಬರಬೇಕು, ಟಕ್ ಅಂತ ಮೇಲೆ ಒಂದು ಶಾರ್ಟು, 2 ಫ್ರೇಮು, ಇದೊಂದು 2 ಫ್ರೇಮು, ಅದೊಂದು 2 ಫ್ರೇಮು, ನೋಡ್ರಿ ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು. ಗುಣಸಿಂಗ್ ಆರ್ ಕೊಟ್ಟಿರೋದಕ್ಕೆ ಹಂಗಿರೋದು. ಎಡಿಟ್ರಿಗೆ ಹೇಳಿ ಹಂಗಲ್ಲ, ಹಿಂಗೆ ಕಟ್ ಮಾಡು. ಆಮೇಲೆ ಅವನಿಗೆ ಗೊತ್ತಲ್ಲೇ ಹೊಡೆದಿದ್ದು, ಓಹ್ ಹಿಂಗಾಯ್ತು ಶಾರ್ಟು. ಅವನಿಗೇನು ಕಸ್ಟ್ ಆ್ಯಂಡ್ ಪೇಸ್ಟ್ ಮಾಡೋ ಅಭ್ಯಾಸ. ಒಂದು ಶಾರ್ಟ್ ಒಂಥರ ತೆಗೆದಿರ್ತಾರೆ. ಇದು ನೋಡ್ರಿ ವಿಚಿತ್ರವಾಗಿದೆ. ದೇಸಾಯಿ ಸರ್ ಬರೋವರೆಗೂ ಆ ಥರ ಶಾರ್ಪ್ ಕಟ್ ತುಂಬ ಕಮ್ಮಿ ಇತ್ತು. ಆ ಥರ ಅವರು ಪ್ಲ್ಯಾನ್ ಮಾಡ್ತಾಯಿದ್ರು. ಬೆಳೆದಿಂಗಳ ಬಾಲೆ ಮಾಡುವಾಗ ಕೂಡ ಬಿಡ್ತಾನೆ ಇಲ್ಲ ಅವರು. ನಾನು ಏನು ಎಕ್ಸ್ಪ್ರೆಷನ್ ಕೊಡಲಿ, ಇಲ್ಲ ಇನ್ನೂ ಒಂಥರ ಬೇರೆ ಥರ ಮಾಡು, ಇನ್ನೂ ಒಂಥರ ಬೇರೆ ಥರ ಮಾಡು, ಅದೇ ನಿಂಬೆಹಣ್ಣು ಸೀನು, ನಿಂಬೆಹಣ್ಣು ಸೀನಿಗೆ ಅಂತ ಚೇಂಜ್ ಮಾಡಿಸ್ತಾನೆ ಇದ್ರು. ಆಮೇಲೆ ಅವ್ರಿಗೆ ಕರೆಕ್ಟಾಗಿ ಬಂದಮೇಲೆ ಹಿಂಗಿರಲಿ ಆ ಥರ ಕೆಲಸ ತೆಗೆದವರು. ಈಗ ಬಜೆಟ್ ಕಮ್ಮಿ ಇರೋ ಸಿನಿಮಾಗಳು ಮಾಡಿದಾಗ ಮ್ಯಾನೇಜರು ಬೇರೆ ತರ ವರ್ಕ್ ಮಾಡ್ತಾರೆ. ಈ ಹೈ ಬಜೆಟ್, ಈಗ ಉದಾಹರಣೆ ರವಿಚಂದ್ರನ್ ಸರ್ ಸಿನಿಮಾ ಆ ಥರ ಮಾಡಿದಾಗ ಸ್ವಲ್ಪ ಬೇರೆ ತರ ಕ್ಯಾನ್ವಾಸ್ ದೊಡ್ಡದಾಗಿ ಮಾಡ್ತೀರಾ, ಅಥವಾ ಯಾವ ತರ ಮಾಡ್ತೀರಾ ಮ್ಯಾನೇಜರು ಬಜೆಟ್ ನೋಡ್ಕೊಂಡು? ಅಲ್ಲ, ಬಜೆಟ್ ಅಂದ್ರೆ ಏನಾಗುತ್ತೆ ಅಂದ್ರೆ, ದೊಡ್ಡ ಬಜೆಟ್ ಮಾಡುವಾಗ ಅವರು ಹೈಫೈ ಕೇಳ್ತಾರೆ, ದೊಡ್ಡ ಆರ್ಟಿಸ್ಟ್ಗಳನ್ನ ಕೇಳ್ತಾರೆ, ಅದಕ್ಕೆ ತಕ್ಕಂಗೆ ಕೊಡ್ಬೇಕಾಗತ್ತೆ. ಈ ಲೋ ಬಜೆಟ್ ಮಾಡುವಾಗ ಏನಾಗುತ್ತೆ, ನಾವು ಯೋಚನೆ ಮಾಡ್ಬೇಕಾಗತ್ತೆ, ಓ ಈ ಮನೆ ಕಾಸ್ಟ್ಲಿ, ಇವ್ರಿಗೆ ಸ್ವಲ್ಪ ಇದೇ ಥರ ಮ್ಯಾಚಿಂಗ್ ಅಂದರೆ ಇಂಥ ಜಾಗದಲ್ಲಿ ಇದೆ, ಅದು ಕೊಡಿಸ್ಬೇಕು. ಇಲ್ಲಾಂದರೆ ಹೊಸ ಮನೆ ಹುಡುಕ್ಬೇಕು. ಹೊಸಬರಿಗೆ ಅಂದರೆ ಏನು ಡಿಮ್ಯಾಂಡ್ ಇರಲ್ಲ, ಬಟ್ ಮನೆ ರಿಚ್ ಆಗೇ ಇರುತ್ತೆ. ಅದನ್ನ ನೋಡಿ ಸರ್, ಈ ಸಿನಿಮಾ ಆದಮೇಲೆ ನಿಮ್ಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ, ಆಮೇಲೆ ನೀವು ರೇಟ್ ತಗೋಬೋದು. ಈಗ ನಮ್ಮದು ಸ್ಮಾಲ್ ಬಜೆಟ್ಟು, ಹೊಸಬರು ಮಾಡ್ತಾ ಇದ್ದಾರೆ, ಅವಕಾಶ ಆಗತ್ತೆ, ನಿಮಗೂ ಒಂದಾಗತ್ತೆ. ಸುಮ್ಮನೆ ಇಟ್ಕೊಂಡಿರೋ ಬದಲು ಕೊಡಿ. ಇಡೀ ತಿಂಗಳಿಗೆ ನಿಮ್ಮ ಬಾಡಿಗೆ 25,000 ಬರುತ್ತೆ. ನೀವು ದಿನಕ್ಕೆ ನಾವು 25 ಕೊಡುವಾಗ ಏನು ಸರ್ ಅಂಥೇಳಿ ಬೇರೆ ಕಡೆ 50 ತಗೊಳ್ಳುವಂಥ ಜಾಗದಲ್ಲಿ 25ಕ್ಕೆ ಒಪ್ಪಿಸ್ಬೋದು. ಸೊ ಈ ಥರ ಕೆಲವು ಮಾಡಬೇಕಾಗತ್ತೆ. ಆರ್ಟಿಸ್ಟು ಅಷ್ಟೇ, ನೋಡ್ರಿ ಇದು ಒಳ್ಳೆ ಸಿನಿಮಾ, ಇದು ಒಳ್ಳೆ ಹೆಸರು ಬರುತ್ತೆ, ಇದು ಅವಾರ್ಡ್ಗೋಸ್ಕರ ಮಾಡ್ತಾ ಇರೋದು, ನೋಡ್ಕೊಂಡು ಮಾಡಿ ಅಂತ ಅವ್ರ ಹತ್ರ ಕಮ್ಮಿ ಒಪ್ಸೋದು. ಸೊ ಹೀಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪ್ಲಸ್ ಏನಾಗುತ್ತೆ, ಎಲ್ಲ ಹೈಫೈ ಆಗೇ ನೀವು ಪ್ರೊಡಕ್ಷನ್ ಮಾಡಬೇಕು ಅಂದರೆ 12-13 ಜನ ಪ್ರೊಡಕ್ಷನ್ ಬಾಯ್ಸ್ ಇಟ್ಕೋಬೇಕು. ಕಾಲಿಗೊಬ್ಬ, ಕೈಗೊಬ್ಬ, ಹೀರೋಗಳಿಗೆ ಒಬ್ಬ, ಸಪ್ರೇಟ್ ಹೀರೋಯಿನಿಗೊಬ್ಬ, ಜೂನಿಯರ್ ಆರ್ಟಿಸ್ಟಿಗೊಬ್ಬ, ಮೈನ್ ಡಿಪಾರ್ಟ್ಮೆಂಟಿಗೊಬ್ಬ ಬಡಿಸೋಕ್ಕೆ, ಆ ಥರ ಎಲ್ಲ ಇಟ್ಕೋಬೇಕು. ಸೊ ಕಡಿಮೆ ಬಜೆಟಲ್ಲಿ ಇದ್ದಾಗ ಏನು ಮಾಡಬೇಕಾಗತ್ತೆ, ಇಬ್ಬರೇ ಇಟ್ಕೊಂಡ್ರು ನಮ್ಮ ಟೆಕ್ನಿಷಿಯನ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕು, ನೀವೇ ಬಂದ್ಬಿಟ್ಟು ಬಫೆ ಮಾಡ್ಕೊಳ್ರಪ್ಪ, ತಗೊಳ್ಳಿ, ಹಾಕ್ಕೊಳ್ಳಿ, ಏನು ಬೇಕು ಹಾಕ್ಕೊಳ್ಳಿ. ಬರೀ ಹೀರೋಯಿನ್ನು, ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನಿಗೆ ಒಂದು ಕಡೆ ಕೂರಿಸ್ಬಿಟ್ಟು ಒಬ್ಬ ಬಡಿಸ್ತಾನೆ, ನೋಡ್ಕೋತಾನೆ ಅಂತ ಅಲ್ಲಿ ಉಳಿಸ್ಬೋದು. ಅದೇ ಥರ ಯೂನಿಟ್, ಯಾರು ಕಡಿಮೆ ಡಿಮ್ಯಾಂಡಲ್ಲಿದ್ದಾರೆ, ಈ ಕೆಲವ್ರಿಗೆ ಬ್ರ್ಯಾಂಡ್ ಆಗ್ಬಿಟ್ಟಿರ್ತಾರೆ, ಅವರವರು ಕ್ಯಾಮ್ರಾಮನ್ಗಳನ್ನು, ಪ್ರೊಡ್ಯೂಸರ್ಗಳನ್ನು ಚೆನ್ನಾಗಿ ಇಟ್ಕೊಂಬಿಟ್ಟು, ಸರ್ ನನಗೆ ಕೊಡಿ ಸರ್ ಅಂತ ಬ್ರ್ಯಾಂಡ್ ಆಗ್ಬಿಟ್ಟಿರ್ತಾರೆ. ಅವ್ರು ಮಾತಾಡ್ತಾರೆ, ಅವರಿಗೆ ಹೋಗ್ತಾ ಇರುತ್ತೆ ಕೆಲಸಗಳು. ಸೊ ಇನ್ಯಾರೋ ಒಬ್ಬ ಸುಮ್ಮನೆ ಕೂತಿರ್ತಾನೆ ಕೆಲಸ ಇಲ್ದಲ್ಲಿ, ಅಂಥವ್ನು ಹುಡುಕು. ಬಟ್ ಡಬ್ಬ ಇದನ್ನು ತಗೊಂಬ ಅಂತ ಹೇಳಲ್ಲ ನಾನು. ಎಕ್ವಿಪ್ಮೆಂಟ್ನ, ಒಳ್ಳೆ ಎಕ್ವಿಪ್ಮೆಂಟ್ ಇರೋನೇ, ಕೆಲಸ ಇಲ್ಲದೆ ಇರೋನು ಇರ್ತಾನೆ. ಕೆಲವು ಸಲ ಈ ಸಿನಿಮಾದಲ್ಲಿ ಹೆಂಗೆ ಅಂದರೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಯಾರು ಡಿಮ್ಯಾಂಡ್ ಇರುತ್ತೋ 2 ಯೂನಿಟ್ ಇಟ್ಕೊಂಡು ಕೆಲಸ ಮಾಡ್ತಾನೆ, ಅವನಿಗೆ ಹೋಗೋದು ಜಾಸ್ತಿ. ಬ್ಯುಸಿ ಅಂತ ಗೊತ್ತಿರುತ್ತೆ ಆರ್ಟಿಸ್ಟು, ಅವನ ಹತ್ರಕ್ಕೆ ಹೋಗ್ತಾರೆ, ಸರ್ ನಿಮ್ಮ ಡೇಟೇ ಕೊಡಿ ಸರ್, ಅಡ್ಜಸ್ಟ್ ಮಾಡಿ ತಗೋತೀವಿ ಅಂತ. ಇನ್ನೊಬ್ಬ ಅದೇ ಥರ ಕೆಲಸ ಮಾಡ್ತಾನೆ ಕಣೆ, ಇವ್ನು ಇಟ್ಕೊಳ್ಳೆ ಮಂಜೆ ಏನಂದರೆ ಅವ್ನು ಬೇಡ ನಮಗೆ ಅಂತಾರೆ.
ಸೊ ಈ ಥರ ನಡೀತಾರೆ. ಕೆಲಸ ಇಲ್ಲ ಅವ್ನಿಗೆ ಅಂತ. ಹಾಂ, ಸೊ ಅದಕ್ಕೆ ಯಾರಿಗೆ ಕೆಲಸ ಕಮ್ಮಿ ಇದೆಯೋ ಅವ್ರನ್ನ ಕರೆದು ಕೊಡಿ, ಅವನು ಒಳ್ಳೆ ಕಲಾವಿದಾನೆ. ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ನೂ ನೀವು ಒಳ್ಳೊಳ್ಳೆಯವ್ರನ್ನೇ ಹುಡುಕಿ ಸೆಲೆಕ್ಟ್ ಮಾಡಿದಾಗ ನಿಮಗೆ ಲೋ ಬಜೆಟ್ ಸಿನಿಮಾ ಚೆನ್ನಾಗೇ ನಡ್ಕೊಂಡು ಹೋಗುತ್ತೆ. ಸುಪ್ರಮ್ ಶೋ ಥರ ಕಡಿಮೆ ಬಜೆಟಲ್ಲಿ ಮಾಡಿ 3 ಕೋಟಿ ಮಾಡಿ 100 ಕೋಟಿ ಮಾಡ್ಕೊಳ್ಳೋವಂಥ ಅವಕಾಶ ಇರುತ್ತೆ. ಅದೇ ಇನ್ನು ಕೆಲವರು 40 ಕೋಟಿ ಖರ್ಚು ಮಾಡಿರ್ತಾರೆ, 4 ಕೋಟಿನೂ ಬರಲ್ಲ ವಾಪಸ್ ರಿಟರ್ನ್ಸ್. 4 ರೂಪಾಯಿ ಬರಲ್ಲ. ಒಂದು ಟೀ ಕುಡಿಯೋಕ್ಕಾಗಲ್ಲ ಅವರು ದುಡ್ಡಲ್ಲಿ. 45 ರೂಪೀಸು ಬರಲ್ಲ. ಹಾಂ, ಆ ಥರ ಆಗೋಗುತ್ತೆ. ಡಿಜಿಟಲ್ ಕ್ಯಾಮ್ರಾ, ಡಿಜಿಟಲ್ ಎರ ಬಂದ್ಮೇಲೆ ಸಿನಿಮಾ ಲೂಸ್ ಆಗಿದೆಯಾ? ಈಗ ನೀವು ಅಂದ್ರೆ ಒಂದೊಂದು ಶಾರ್ಟ್ ತೆಗಿಯಕ್ಕೂ ತುಂಬಾ ಯೋಚನೆ ಮಾಡೋರು, ಪ್ಲಾನ್ ಮಾಡೋರು, ಟೆನ್ಷನ್ ಆಗೋರು ಅಂತ. ಈ ಡಿಜಿಟಲ್ ಬಂದ್ಮೇಲೆ ಜನ ಹೆಂಗಂದ್ರೆ ಸಿನಿಮಾ ಮಾಡ್ತಾವ್ರ ಅಥವಾ ಏನು ಸ್ವಲ್ಪ ಈ ಕಂಟ್ರೋಲ್ ಅಲ್ಲವ್ರ ಏನು? ಯಾಕೆ ಸಿನಿಮಾ ಚೆನ್ನಾಗಿ ಆಗ್ತಿಲ್ವಲ್ಲ? ಏನಕ್ಕೆ ಹೆಂಗಾಗ್ತದೆ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಡಿಜಿಟಲ್ ಬಂದಮೇಲೆ ಈಸಿ ಆಗಿದೆ ಕೆಲಸ ಆ್ಯಕ್ಚುಲಿ. ಮೊದಲಂದರೆ ಅಯ್ಯೋ ಫಿಲಮ್ ವೇಸ್ಟ್ ಆಗತ್ತಲ್ಲಪ್ಪ, ಒಂದು ರೋಲ್ಗೆ 22,000 ಇರೋದು, 400 ಅಡಿಗೆ ಒಂದು ಚಿಕ್ಕ ಸೀನ್ನ 2-3 ಟೇಕ್ ತೆಗೆದುಬಿಟ್ರೆ 22,000 ಡಮಾರ್. ಚೈನಾ ಗೇಟ್ ಮಾಡುವ ನನಗೆ ಕ್ಲೀನಾಗಿ ಜ್ಞಾಪಕ ಇದೆ. ಹಿಂದಿ ಫಿಲ್ಮು, ಹಿಂದಿ ಒಂದು ಲಾಂಗ್ ಟ್ರ್ಯಾಲಿ ಹಾಕಿದ್ರು, ಫುಲ್ ಮಾರ್ಕೆಟ್ ಸೆಟ್. ಅದು ಮಾರ್ಕೆಟಲ್ಲಿ ಹಿಂಗೆ ಬಂದು ಇಲ್ಲಿ ಬಂದ, ಅಲ್ಲಿ ಹೀರೋಯಿನ್ ಪರ್ಚೇಸ್ ಮಾಡ್ತಾಳೆ, ಎಲ್ಲೇ ಹೀರೋ ಎಂಟ್ರ್ ಅದ, ಅಲ್ಲಿ ಮಾತಾಡ್ದ, ಇದು ಮಾಡ್ದ. ಅದು 8 ಟೇಕ್ ಮಾಡಿದ್ರು ರೆಕಾರ್ಡಿಂಗ್ಗೆ. ಒಂದು ಟೇಕಿಗೆ 360 ಅಡಿ ಇದೆ. ಒಂದು ಶಾಟ್. ಸೊ 1 ಕ್ಯಾನ್ ಖಾಲಿ. ಒಂದು ಶಾಟ್ 1 ಕ್ಯಾನ್ ಹೋಯ್ತು. 1 ಕ್ಯಾನ್ ಅದು ತೆಗೆದು ಇಟ್ಕೋಬೇಕು. ಎಲ್ಲಾರ ಪ್ಯಾಚ್ ವರ್ಕಿಗೆ ಬೇಕು ಅಂದರೆ ಒಂದು ಶಾಟಿಗೆ 40 ಅಡಿದು ಇಟ್ಕೋಬೇಕಷ್ಟೇ. 5ನೇ ಟೇಕ್ ಓಕೆ ಆಯಿತು, 6ನೇದು ಚೆನ್ನಾಗಿ ಬಂತು, 7ನೇದು ಸೂಪರ್ ಅಂದರು. ವಿ ವಿಲ್ ಟ್ರೈ 1 more ಫಾರ್ ಬೆಟರ್ ಇಂಪ್ರೂವ್ಮೆಂಟ್ ಅಂದರು ಡೈರೆಕ್ಟ್ ರಾಜ್ಕುಮಾರ್ ಸಂತೋಷ್. 8-16 1,70,000 ಹೋಯ್ತು ಒಂದು ಶಾಟ್. ಯಪ್ಪ 1 more ಪ್ಲೀಸ್, ಐ ಆಮ್ ಹ್ಯಾಪಿ, ಓಕೆ ವಿಲ್ ಟ್ರೈ 1 more. ಸೊ ಈಗ ಹಂಗಾಗಿಲ್ಲ. ನೀವು ಎಷ್ಟಾರ ತೆಗೀರಿ, ಚಿಪ್ ತೆಗೆದ ಇಟ್ಟ, ಇಲ್ಲಾಂದ್ರೆ ಅದನ್ನು ಎರೇಜ್ ಮಾಡಿ ಮತ್ತೆ ಹಾಕಂಡ, ಈ ಥರ ಆಗೋಗುತ್ತೆ. ಅದಿರೋದ್ರಿಂದ ಏನಾಗಿದೆ ಹೇಳ್ಬೇಕು ಅಂದರೆ ನಮ್ಮಂಥವ್ರಿಗೆ ಕೆಲಸ ಕಮ್ಮಿ ಆಗೋಗಿದೆ. ಯಾಕೆಂದರೆ ಫಿಲಮ್ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ನನ್ನ ಅಡ್ವಾನ್ಸಾಗಿ ಬುಕ್ ಮಾಡೋರು. ಜಡ್ಜ್ ಕ್ಯಾರೆಕ್ಟರ್ ಇದೆ, ಲಾಯರ್ ಕ್ಯಾರೆಕ್ಟರ್ ಇದೆ. ಅದಕ್ಕೆ ಆ್ಯಕ್ಟಿಂಗ್ ಅಂಬರೀಷ್ ಕಾಂಬಿನೇಷನ್ ಅಪ್ಪ, ವಿಷ್ಣು ಕಾಂಬಿನೇಷನ್ ಅಪ್ಪ, ಬೈದ್ಬಿಡ್ತಾರೆ ನೀನೇ ಬೇಕು ಅಂತ. ಇವಾಗ ಹಂಗಿಲ್ಲ. ಯಾರನ್ನಾರ ಕರೀರಿ ಪರವಾಗಿಲ್ಲ, ಕಟ್ ಶಾಟ್ ತೆಗಿತೀವ್ರಿ, ಒಂದೊಂದೇ ಶಾಟ್. ನಿಮ್ಗೆ ಎಷ್ಟು ಬರುತ್ತೆ ರೀ ಹೇಳೋಕ್ಕೆ, ಅಷ್ಟು ಹೇಳ್ರಿ ಸಾಕು. ಓ ಬನ್ನಿ ಪರಮೇಶ್ ಅಷ್ಟು ಹೇಳಿ ಸಾಕು, ಕಟ್. ಏನು ಆರಾಮಾಗಿ ಕೂತ್ಬಿಟ್ಟಿದ್ದೀರಾ, ಅದನ್ನ ಹೇಳೋಕೆ ಅವ್ನಿಗೆ ಬರಲ್ಲ. ಪರಮೇಶ್ ಬನ್ನಿ ಅಂದ್ಬಿಟ್ಟು ಇನ್ನೇನೋ ಹೇಳ್ಕೊಟ್ಟಿದ್ರಲ್ಲಪ್ಪ, ಓ ಏನು ಆರಾಮಾಗಿ ಕೂತ್ರಿ, ಹಾಂ ಏನು ಆರಾಮಾಗಿ ಕೂತ್ರಿ, ಆಮೇಲೆ ಗಮನಿಸ್ಕೋತಾನೆ ಅವನು. ಅದಕ್ಕೇನು ಮಾಡ್ತಾರೆ ಈಗಿನವರು, ಪರಮೇಶ್ ಬಂದ್ರಾ, ಕಟ್. ಬನ್ನಿ ಹೇಗಿದ್ದೀರಾ, ಏನು ಆರಾಮಾಗಿ ಕೂತ್ಬಿಟ್ರಿ, ಇವತ್ತು ಯಾವುದೂ ಶೂಟಿಂಗ್ ಇಲ್ವಾ, 3 ಶಾಟ್, ಒಂದೊಂದು ಚಿಕ್ಕ ಶಾಟ್ಗೂ ಒಂದೊಂದು. ಅಲ್ಲಿ ಅವ್ರು ನೋಡ್ತಾ ಇರ್ತಾರ, ನಾನು ನೋಡ್ತಿರ್ತಾರ, ರಿಯಾಕ್ಷನ್ಸ್, ಕಟ್ ಶಾಟ್ ಹಾಕು. ಈ ಥರ ಆಗೋಗ್ಬಿಟ್ಟು ಏನಾಗಿದೆ, ಅಯ್ಯೋ ಯಾರನ್ನಾರ ಕರೀರಿ ಪರವಾಗಿಲ್ಲ, ಮ್ಯಾನೇಜ್ ಆಗುತ್ತೆ. ನನಗೆ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ, ಮೆಜರ್ಮೆಂಟ್ ತೊಗೊಂಡು ಕ್ಯಾನ್ಸಲ್ ಮಾಡಿದ್ದಾರೆ ಬಟ್ಟೆದು. ಯಾಕೆಂದರೆ ಸರ್ ನಮ್ಮ ಪ್ರೊಡ್ಯೂಸರ್ ಕಡೆಯವರೇ ಮಾಡ್ತೀರಾ ಸರ್, ಹೇಳೋದು ಮರ್ತುಬಿಟ್ಟೆ, ಸಾರಿ ಸರ್. ಸೊ ಈ ಥರ ಆಗ್ಬಿಟ್ಟು ಈಗ ಇದಕ್ಕೆ ವ್ಯಾಲ್ಯೂನೇ ಇಲ್ಲ ನಮ್ಮ ಟ್ಯಾಲೆಂಟಿಗಾಗಲಿ ಇನ್ನೊಂದಕ್ಕಾಗಲಿ, ಸ್ಕಿಲ್ಗೆ. ಈಗ ಮೊದಲು ಟ್ರೈನ್ಡ್ ಆರ್ಟಿಸ್ಟೇ ಬೇಕಿತ್ತು, ಐ ಮೀನ್ ಕೆಲಸ ಗೊತ್ತಿರೋ ಆರ್ಟಿಸ್ಟು. ಈಗ ಪರವಾಗಿಲ್ಲ ಹೇಳಿ ಹಂಗೆ ನೀವು ಹೇಳಿದ್ರಲ್ಲ ಆ ಥರ. ಪ್ರೆಸ್ಗೆ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ, ಅದು ಮಂತ್ರ ತಂತ್ರ ಏನೂ ಅಲ್ಲ, ದೇವಿ ಪ್ರಸಾದ ರೇವಂತ್ಗೆ ನಾನೇ ಕೊಟ್ಟೆ ಅಂತ ಹೇಳ್ತೀನಿ. ಇವರು ನಮ್ಮ ದೇಶ ವಿಷಯಕ್ಕೆ ಹೋದಾಗ ಅವರು ಎಷ್ಟು ಇನ್ವಾಲ್ವ್ ಆಗ್ಬಿಡೋರು ಅಂದರೆ, ನಾನು ಎಲ್ಲಿದ್ದೀನಿ ಏನು ಮಾಡ್ತೇನೆ ಅಂದರೆ ಮರ್ತು ಬಿಡೋರು ಅವರು. ಹೌದಾ? ಬರೀ ಕ್ಯಾಮ್ರಾ ಅವ್ರ ಶಾರ್ಟ್ಸು ಅಷ್ಟರೊಳಗೆ ತಲೆ ಬಿಸಿ ಅವರಿಗೆ. ಮಾನಿಟರ್ ಆ್ಯಕ್ಷನ್, ಒನ್ ಮೋರ್ ಮತ್ತೆ ಅವ್ರು ಸಮಾಧಾನ ಆಗೋ ತನಕ ಬಿಡಲ್ಲ. ಉತ್ಕರ್ಷ ಮಾಡುವಾಗ ಅಂಜಲಿ ನೀರಲ್ಲಿ ಸ್ವಿಮ್ ಮಾಡ್ತಾ ಇರ್ತಾಳೆ. ದೊಡ್ಡ ಮನೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಇವ್ರ ಮನೆ, ದುಬೈ ಹೌಸ್ ಅಂದ್ಬಿಟ್ಟು ಗೌಸ್ ಅಂತ, ಡಾಕ್ಟರ್ ಗೌಸ್ ಅಂತ, ಅಲ್ಲಿ ವೈಟ್ ಫೀಲ್ಡಲ್ಲಿ ಇತ್ತದು ದುಬೈ ಹೌಸು. ನೈಟ್ ಶೂಟಿಂಗು, ರಾತ್ರಿ 2 ಗಂಟೆ ಸ್ವಿಮ್ಮಿಂಗ್ ಪೂಲಲ್ಲಿ ಶಾರ್ಟ್ಸ್ ತೆಗಿತಾ ಇದ್ದಾರೆ. ನೈಟ್ ಎಫೆಕ್ಟು ಪ್ಲಸ್ ನೀರು ಬೆಳಗಿನ ಜಾವ ಚಳಿ, 2 ಪೀಸು ಸ್ವಿಮ್ ಸೂಟು. ಸ್ವಿಮ್ ಸೂಟ್. ಅವಳು ಹೊಡೆದ್ಲು ಆ ಥರ ಹೊಡೆದ್ಲು ಈ ಥರ ಹೊಡೆದ್ಲು, ಹಂಗಾದ್ರೂ ಲೆನ್ಸ್ ಚೇಂಜು, ಹಂಗೆ ಮಾಡು, ಇದನ್ನು ಚೇಂಜ್ ಮಾಡು, 70 ಫ್ರೇಮ್ಸ್ ಮಾಡು, 30 ಫ್ರೇಮ್ಸ್ ಮಾಡು, 50 ಫ್ರೇಮ್ಸ್ ಮಾಡು, ಹಿಂಗೆ ತೆಗಿತಾನೆ ಇದ್ದಾರೆ. ಮತ್ತಲ್ಲಿ ಏನಕ್ಕೋ ಒಂಚೂರು ಗ್ಯಾಪ್ ಕೊಟ್ಟರು. ಆಗ ಅಣ್ಣ ನೀವಾರ ಒಂದು ಮಾತು ಹೇಳಿ, ಪ್ರಾಣ ಹೋಗ್ತಾ ಇದೆ ನಂದು ಈ ಚಳಿನಲ್ಲಿ, ಏನು ತೆಗೆದಿದ್ದೇ ಇದ್ದಾರೆ ಅಂತ ಫೀಲ್ ಮಾಡ್ಕೊಂಡ್ಲು. ಅಂಜಲಿ ಮೇಡಮ್. ಸರಿ, ನಾನು ಹೆಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ.
ಯಾಕೆ ಈ ಥರ ಆಗ್ತಾ ಇದ್ದಾರೆ ಇವರು ಹೇಳಿದೆ. ಸರ್ ಒದ್ದಾಡ್ತಾ ಇದ್ದಾರೆ ಅವಳು ಆರ್ಟಿಸ್ಟು, ಹೇಳಲಾರ್ದಲ್ಲೇ ನಿಮ್ಗೆ ಏನು ಬೇಕು ಇಂಪಾರ್ಟೆಂಟ್ ಒಂದೆರಡು ಶಾರ್ಟ್ ತೊಗೊಳ್ಳಿ ಸಾಕು. ಇಷ್ಟಂಗೆ ತೆಗೆದಿರಲ್ವಾ, ಲೆನ್ಸ್ ಚೇಂಜ್ ಮಾಡಾಯಿತು, ಸ್ಪೀಡ್ ಚೇಂಜ್ ಮಾಡಾಯಿತು, ಆ್ಯಂಗಲ್ ಚೇಂಜ್ ಮಾಡಾಯಿತು, ಲಾಂಗ್ ಆಯಿತು, ಕ್ಲೋಸ್ ಆಯಿತು, ಮಿಡ್ ಆಯಿತು, ಟೈಟ್ ಕ್ಲೋಸ್ ಆಯಿತು. ಇನ್ನು ಎಷ್ಟೊತ್ತು ಅಂತ ಹೆಚ್ಚು ಕಮ್ಮಿ ಆದರೆ ನಾಳೆ ಶೂಟಿಂಗ್ ಏನು ಮಾಡ್ತೀರಾ ಅವಳಿಗೆ? ಹೌದಲ್ವಾ? ಹಾಂ ಸರಿ, ಲಾಸ್ಟ್ ಶಾರ್ಟ್. ಹಾಂ ಇನ್ನೊಂದು ಶಾರ್ಟ್ ತೊಗೊಳ್ಪ ರಾಜನ್ ಅಂದ್ಬಿಟ್ಟು ಆಮೇಲೆ ನಿಲ್ಲಿಸಿರು. ಓ, ಕ್ಯಾಮ್ರಾಮನ್ ರಾಜನ್ನು. ರಾಜನ್ ಅಷ್ಟು ತನಕ ತೆಗಿತಾನೇ ಇದ್ದಾರೆ. ಬೇರೆ ಬೇರೆ ಆ್ಯಂಗಲ್ ಎಷ್ಟು ಅಂತ ಯೂಸ್ ಮಾಡೋಕ್ಕಾಗತ್ತೆ? ಬಟ್ ಅದಕ್ಕೆ ಲೆಕ್ಕ ಏನೂ ಇಲ್ವಾ? ಅದೇನು ಎತ್ತ ಅಂತಿಲ್ಲ. ಶುರು ಹಂಗೆ ತೆಗಿಯೋದೇ ಅವ್ರಿಗೆ. ಇನ್ನೊಂದು ದೇವರಾಜ್ ಸೀನ್ ಹಂಗೆ ಲಾಂಗಲ್ಲಿ ತೆಗೆದ್ರು, ಮಿಡ್ಲಲ್ಲಿ ತೆಗೆದ್ರು, ಕ್ಲೋಸಲ್ಲಿ ತೆಗೆದ್ರು, ಇನ್ನೂ ತೆಗಿತಾ ಇದ್ದಾರೆ. ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆಗೆ ನಮಗೆ ನ್ಯೂಸ್ ಬಂದ್ಬಿಡ್ತು, ದಿನೇಶ್ ಅವರು ಎಕ್ಸ್ಪೈರ್ ಆದರು ಅಂತ, ಆರ್ಟಿಸ್ಟ್. ಸೊ ಇನ್ನು ಇಷ್ಟೊತ್ತಾದಮೇಲೆ ಇನ್ನು ಪ್ಯಾಕಪ್ ಮಾಡಿ ಏನು ಪ್ರಯೋಜನ? ನಾಳೆ ಬೇಕಾದ್ರೆ ಗ್ಯಾಪ್ ಕೊಟ್ಟರೆ ಅವ್ರದ್ದು ಇದೆಲ್ಲ ಇದೆ ಕಾರ್ಯಗಳು ಅಂತ ನಾಳೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿರುವಾಗ, ಈಗ ಇದ್ದಕ್ಕಿದಂಗೆ ಇನ್ನು 4 ಅವರ್ ಇರುವಾಗ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಏನು ಪ್ರಯೋಜನ? ಸರಿ ಬೇಗ ವೈಂಡ್ ಅಪ್ ಮಾಡೋಣ ಸಾಕು ಅಂಥೇಳಿ ನೋಡೋಕ್ಕೆ ಹೋಗಬೇಕು ಅಂಥೇಳಿ ದೇವರಾಜ್ ಹೇಳಿದ್ರು. ನಾನು ಇನ್ನು 1 ಅವರ್ಲಿ ಹೊರಟುಬಿಡ್ಬೇಕು, ನಾನು ಅಲ್ಲಿ ಹೋಗಬೇಕು ದಿನೇಶ್ ಹತ್ರ. ಆಯ್ತು ತೆಗಿತಾನೆ ಇದ್ದಾರೆ. ಮೇಲೆ ಹೋದರು, ಟಾಪಿಗೆ ಹೋದರು, ಇನ್ನೊಂದು ಆ್ಯಂಗಲ್ ಆಯಿತು, ತೆಗೆದ್ರು ಮತ್ತೆ ಇನ್ನೊಂದು ಹಿಂಗೆ ಇಟ್ಟರು ಕೆಳಗಡೆಯಿಂದ. ಆ ಲೆನ್ಸ್ ಚೇಂಜ್ ಮಾಡಮ್ಮ, ಇಲ್ಲಿಂದ ಇದ್ದಕ್ಕಿದ್ದಂಗೆ ಅವನು ಹಿಂಗೆ ಶರ್ಟ್ ಬಿಸಿದ. ಸರ್ ಮಾಡ್ಕೊಳ್ಳಿ ನೀವೇ, ಶರ್ಟ್ ಬಿಸಾಕಿ ಕೊಟ್ಬಿಟ್ಟ. ಹೋಗ್ಬೇಕಲ್ವಾ ಎಲ್ಲರೂ, ಸಾರಿ ಅಂತ ಆಮೇಲೆ ಪ್ಯಾಕಪ್ ಹೇಳಿದ್ರು. ಸೊ ಅವರು ಒಂದು ಸಲ ಕ್ಯಾಮ್ರಾಮನ್ ನಿಂತುಬಿಟ್ರೆ ಅದು ಅವ್ರಿಗೆ ಸಮಾಧಾನ ಆಗೋರ ತನಕ ಬಿಡೋದೇ ಇಲ್ಲ, ತೆಗಿತಿರೋದೇ ಕೆಲಸ. ಅಲ್ಲ ಅವ್ರಿಗೆ ಫಿಲಮ್ ವೇಸ್ಟ್ ಆಗ್ತಿ ಅನ್ನೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಥವಾ ದುಡ್ಡಿನ ವಿಷಯಕ್ಕೂ ಅಷ್ಟೇ. ಅವರು ಇದರಲ್ಲಿ ಗಾಂಧಿನಗರದಲ್ಲಿ ಬಡ್ಡಿಯನ್ನು ಜಾಸ್ತಿ ಮಾಡಿಸಿದ್ದೆ ಅವರು. ಈಗ ನಿಮ್ಮ ಹತ್ರ ತಗೊಳ್ಳೋದು 1 ಲಕ್ಷ 2%ಗೆ, ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ. ಅವ್ರ ಹತ್ರ ತಗೊಳ್ಳೋದು, ಅವ್ರಿಗೆ 3% ಕೊಡೋದು, ಅವ್ರಿಗೆ ಕೊಡೋಕ್ಕಲ್ಲ. ನನ್ನ ಹತ್ರ ಬಂದು 4% ತಗೊಳ್ಳೋದು, ಅದನ್ನು ಕೊಡೋದು ಅವ್ರಿಗೆ. ಸೊ ನಂದು ತೀರ್ಸೋಕ್ಕಾಗದೆ ಇನ್ನೊಬ್ಬನ ಹತ್ರ 5% ಕೊಡೋದು. ಈ ರೀತಿ ಏರಿಸಿ ಇದೇ ಇಂಡಸ್ಟ್ರಿನ ಹೊಲಿಗೆಟ್ಟೋಯ್ತು. ಆ ರೇಂಜ್ಗೆ ಹೊಟ್ಟೋಯ್ತು. ಕೆಲವರೆಲ್ಲ ಕೊಡ್ತಾರೆ ಬಿಡ್ರಿ, ಈಗಲೂ ಕೆಲವು 10% ತಗೊಳ್ಳೋರಿದ್ದಾರೆ ಸಿನಿಮಾಕ್ಕೆ. ತಿಂಗಳಿಗೆ 10% ಬಡ್ಡಿ ಅವ್ರಿಗೆ ಹೆಂಗಾರ ಮುಗಿಸ್ಲೇಬೇಕು ಅವರಿಗೆ. ಯಪ್ಪ 10% ಆದರೂ ಪರವಾಗಿಲ್ಲ ಕೊಡಿ ನಮಗೆ ಅಂತಾರೆ. ಸೊ ಹಾಗೆ ಒಂದು ಪ್ಲ್ಯಾನಿಂಗ್ ಇಲ್ಲ ಅಂದ್ಬಿಟ್ರೆ ಎಲ್ಲವೂ ಅಧ್ವಾನನೇ. ಒಡವೆಗಾಗಿ ಕೊಲೆ ಮಾಡ್ತಾನೆ, ಭೂಮಿಗಾಗಿ ಕೊಲೆ ಮಾಡ್ತಾನೆ, ವ್ಯಾಪಾರದಲ್ಲಿ ಅನ್ಯಾಯವಾದ್ರೆ ಕೊಲೆ ಮಾಡ್ತಾನೆ. PUC ಅಂತ ಒಂದು ಸಿನಿಮಾ ಮಾಡಿದ್ರು, ಹರ್ಷಿಕಾ ಪುಣಚ್ಚ, ನಮ್ಮ ಚೇತನ್ ಚಂದ್ರ ಎಲ್ಲ ಹೊಸಬರು. ಅದರಲ್ಲಿ ಅದು ಸಬ್ಜೆಕ್ಟ್ ಒಂಥರ ಚೆನ್ನಾಗೇ ಇತ್ತು. ಮೊದಲು ಇದಾಗಿರೋದು, ಆಮೇಲೆ ಒಳ್ಳೆಯನಾಗೋದು, ಚೇತನ್ ಚಂದ್ರ, ಅವಿನಾಶು ಅವ್ರದ್ದೆಲ್ಲ ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿತ್ತು ಸಬ್ಜೆಕ್ಟು. ನಾವು ಇದರಲ್ಲೆಲ್ಲ ತೆಗೆದು ಹೋಗ್ಬಿಟ್ಟು ಗೋಕಾಕ್ ಫಾಲ್ಸಲ್ಲೆಲ್ಲ ತೆಗೆದು, ಅದು ಕೆಲವು ಶಾರ್ಟ್ಸ್ ಅಂತೂ ಆ ಮುಂಗಾರ ಮಳೆಯಲ್ಲಿ ಇದೆಯಲ್ಲ ಶಾರ್ಟ್ಸು, ಆ ಥರ ಬಂದಿತ್ತು. ಪಿಕ್ಚರ್ ನೋಡಿದ್ರಲ್ಲ, ಏನು ರೀ ಮುಂಗಾರು ಮಳೆ ಥರ ಇದೆಯಲ್ರಿ ಇದು ಅಂತ ಇದ್ರು. ಫಸ್ಟ್ ಕಾಪಿ ಬಂದಾಗ ಕೂಡ ಒಳ್ಳೆ ರಿಪೋರ್ಟ್ ಇತ್ತು ಅದಕ್ಕೆ. ಪೇಪರ್ ಇವರು ಚಾನಲ್ನವರೇ 70 ಲಕ್ಷಕ್ಕೆ ಕೇಳಿದ್ರು ಆ ಸಿನಿಮಾನ, ಹೊಸಮನ್ನ ಇಟ್ಕೊಂಡು. ಉದಯ ಟಿವಿ ಕಣ್ಣು ಮುಚ್ಕೊಂಡು ಕೊಟ್ಬಿಡ್ಬೋದಾಗಿತ್ತು. ಇವರಿಗೇನು ಅಂದರೆ ಎಲ್ಲರೂ ಹೊಗಳ್ಬಿಟ್ರಲ್ಲ, ಕೋಟಿಗಟ್ಟಲೆ ಬರುತ್ತಿದ್ದು ಅಂದ್ಬಿಟ್ಟು ಯಾರಿಗೂ ಕೊಡಲೇ ಇಲ್ಲ. ಪುನೀತ್ ಪಿಕ್ಚರ್ ಎದುರುಗಡೆ ಕಪಾಲಿ ಅಂತ ಒಂದು ಗೋಡೌನಲ್ಲಿ ರಿಲೀಸ್ ಮಾಡಿದ್ರು. ಸೂಪರ್ ಫ್ಲಾಪ್ ಆಗೋಯ್ತು. ಅಯ್ಯೋ, ಒಳ್ಳೆ ಸಬ್ಜೆಕ್ಟ್, ಮತ್ತೆ ಓಡಲಿಲ್ಲ. ಜನ ಹೊಗಳ್ತಿದ್ರಲ್ಲ, ಹೊಗಳ್ತಾ ಇದ್ದವರು ಅಷ್ಟೇ ಕೈ ಬಿಟ್ಟು ಹಾಕಿದ್ರು. ಯಾವಾಗ ಓಡ್ಲಿಲ್ವೋ ನಮಗೆ ಬೇಡ ಅಂದರು. ಅವರು ಒಂದು ಮನೆ ಮಾರ್ಕೊಂಡ್ರು ಪ್ರೊಡ್ಯೂಸರು. ನನಗೊಂದು 50,000 ಇಟ್ಟರು ತಲೆ ಮೇಲೆ. ಆ ಕಾಲದಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ದ ಸಿನಿಮಾ ಅಂದರೆ, 1-2 ಸಾಂಗು ಮತ್ತು ಇನ್ನೊಂದಿಷ್ಟು ಮಾಂಟೇಜ್ ಶಾರ್ಟ್ಸಿಗೆ ಗೋಕಾಕು, ಗೋವಾ, ಆಮೇಲೆ ಈ ಕಡೆ ದೂದ್ ಸಾಗರ್ ಫಾಲ್ಸು, ಈ ಥರ ಸುಮಾರು ಕಡೆ ಪ್ಲ್ಯಾನ್ ಮಾಡಿದ್ದು. ಸೊ ನಾವು ಲೊಕೇಶನ್ ನೋಡೋಕೆ ಹೊರಟು ಹೋದಾಗ ಏನು ಮಾಡೋದು, ಇದು ಚೆನ್ನಾಗಿದೆ, ಇದನ್ನು ಫೈನಲೈಸ್ ಮಾಡಿದ್ರೆ ಮತ್ತೆ ನಾವು ಬಂದು ಇಲ್ಲಿ ಹೋಟೆಲ್ಸಿಗೆ ಮತ್ತು ಇಲ್ಲಿರೋ ಜಾಗಕ್ಕೆ ಪರ್ಮಿಷನ್ನು, ದುಡ್ಡು ಎಲ್ಲ ಕೊಡೋಕ್ಕಾಗಲ್ಲ. ಸೊ ಫೈನಲ್ ಅಂತಲೇ ಮನಸ್ಸಲ್ಲಿ ಅಂದ್ಕೊಂಬಿಟ್ಟು ಅವರು ಡೀಟೇಲು ಎಲ್ಲ ತಗೊಂಡು, ನೋಡಿ ಸ್ವಾಮಿ ಮುಂದಿನ ತಿಂಗಳು ಈ ಥರ ಪ್ಲ್ಯಾನಿಂಗ್ ಇದೆ, ಹಿಂದಿನ ದಿವಸ ನಾನು ಫೋನ್ ಮಾಡ್ತೀನಿ ಬರೋಕ್ಕೆ, ಬಂದ ಕೂಡಲೇ ನಿಮಗೆ ದುಡ್ಡು ಕೊಟ್ಬಿಟ್ಟೆ ನಾವು ಎಂಟ್ರಾಗ ಸ್ವಾಮಿ ನಿಮ್ಮದು ಹೋಟ್ಲಿಗೆ, ಬಟ್ ನಮಗೆ ರೂಮ್ ರೆಡಿ ಇರಬೇಕು. ಈ ಥರ ಐಡಿಯಾ ಮಾಡಿ ನಾನು ಎಲ್ಲ ಊರುಗಳಲ್ಲೂ
ಹೋಟೆಲ್ಸು, ಬೇರೆ ತಿಂಡಿ ತೀರ್ಥ ಎಲ್ಲದಕ್ಕೂ ಪ್ಲ್ಯಾನ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಬಂದೆ. ಆಮೇಲೆ ಫಿಕ್ಸ್ ಆಯಿತು ಹೋಗೋದು ಅಂತ. ಅವಾಗ ಎಲ್ಲಿಂದ ದುಡ್ಡು ಕಳ್ಸೋಕ್ಕಾಗೋದು? ಬೇಡ, ನನಗೂ ಹೇಳಿದ್ದೀನಿ, ಒಂದು ಕಾನ್ಫಿಡೆನ್ಸು, ಎಲ್ರಿಗೂ ಹೇಳಿದ್ದೀನಲ್ಲ, ಸರಿ ಅಂತ ಹೊರಟು. ಫೋನು ನೆಕ್ಸ್ಟ್ ಊರಿಗೆ, ಇಂಥ ಜಾಗ ಬರ್ತಾಯಿದ್ದೀವಿ ಸರ್. ಹೋದ ಕೂಡ ಎಲ್ಲರಿಗೂ ರೂಮ್ ರೆಡಿ. ಫೋನಲ್ಲಿ ಹೇಳ್ಬಿಡ್ತಿದ್ದೆ, ಸರ್ ಇಂತಿಂಥವ್ರಿಗೆ ಇಂತಿಂಥ ರೂಮ್ ಇಟ್ಬಿಡಿ ಸರ್, ಎಷ್ಟು ರೂಮ್ ಬೇಕು. ಹೋದ ಕೂಡ ಎಲ್ಲರೂ ಚೆಕ್ ಇನ್, ಬೆಳಗ್ಗೆ ಎದ್ದ ಕೂಡಲೇ ಶೂಟಿಂಗ್ ವಿತ್ ಲಗೇಜ್. ಒಂದೇ ದಿವಸ ಅಲ್ಲಿ ಮಧ್ಯಾಹ್ನದೊತ್ತಿಗೆ ಫೋನು, ಸರ್ ನೈಟ್ ಬರ್ತಾಯಿದ್ದೀವಿ ಸರ್ ಅಲ್ಲಿಗೆ, ನಿಮ್ಮ ಹೋಟೆಲ್ಸಿಗೆ. ಅಲ್ಲಿಗೆ ಶಿಫ್ಟು, ಅಲ್ಲಿಂದ ಗೋಕಾಕ್ಗೆ ಶಿಫ್ಟು, ಅಲ್ಲಿಂದ ಇನ್ನೊಂದು ಕಡೆ ಶಿಫ್ಟು, ಅಲ್ಲಿಂದ ಗೋವಾಗೆ ಶಿಫ್ಟು. ಅವರು ಡ್ಯಾನ್ಸ್ ಮಾಸ್ಟ್ರು ಹರಣಿ ಮತ್ತು ಮದನ್, ಹೆಂಗ್ರಿ ಪ್ಲ್ಯಾನ್ ಮಾಡ್ತಾಯಿದ್ದೀರ ನೀವು? ಎಲ್ಲೂ ನಮಗೊಂದು ಚೂರು ಪ್ರಾಬ್ಲಮ್ ಆಗಲಿಲ್ಲ, ಹಂಗೆ ಆ ಥರ ಆರ್ಗನೈಸ್ ಮಾಡಿಲ್ಲ, ಅದು ಹೆಂಗೆ ಮಾಡಿದ್ರಿ ನೀವು? ಬರೀ ಫೋನ್ ಕಾಂಟ್ಯಾಕ್ಟ್. ಆವಾಗ ಮಾತಾಡಿ ಕಾನ್ಫಿಡೆನ್ಸಲ್ಲಿ ಎಲ್ರಿಗೂ ಹೇಳಿ ಬಂದಿದ್ದು, ಏನು ಹೇಳಿದ್ನೋ ಅಷ್ಟೇ. ಗೋಕಾಕಲ್ಲಿ ಎಲ್ಲ ಊಟ ಮಾಡ್ತಾ ಕೂತಿದ್ದೀವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅದು ಎಲ್ಲ ಲೈಟ್ ಕಮ್ಮಿ ಇದೆ ಲೈಟು. ಸೊ ಯಾರೋ ಒಬ್ಬ ಬಂದ, ಹಿಂಗೊಂದು ಚೀಟಿ ಇಟ್ಬಿಟ್ಟು ಹಿಂಗೆ ಹೊರಟೋದ. ಯಾವ ಥರ ಚೀಟಿ ಅದು? ನ್ಯಾಪ್ಕಿನ್, ಅದ್ರಲ್ಲಿ ಬರೆದಿರೋದು. ಟಿಶ್ಯೂ ಪೇಪರ್, ಅದು ಈಗಲೂ ಇದೆ. ಡಿಯರ್ ಸರ್, ಯು ಆರ್ ಲುಕಿಂಗ್ ಲೈಕ್ ವಜ್ರಮುನಿ ಅವನ್ ಪಾಯಿಂಟ್ ಆಫ್ ವ್ಯೂ. ಯು ಆರ್ ಸೂಟಬಲ್ ಫಾರ್ ಕನ್ನಿಂಗ್ ರೋಲ್ಸ್ ಆಲ್ಸೋ. ಯು ಆರ್ ಎಕ್ಸಲೆಂಟ್ ಇನ್ CBI ಶಂಕರ್. ಡೂ ಸಮ್ ನೆಗೆಟಿವ್ ರೋಲ್ಸ್ ಸರ್ ಅಂತ ಪದ ಹೊರಟಾಗಿದ್ದಾನೆ. ಅದೇನು ಅಂತ ಬೆಳಗ್ಗೆ ಬಂದು ನೋಡಿದ್ರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಅವನ ನೆನಪಿಗೆ ಇನ್ನೂ ಹಂಗೆ ಇಟ್ಟಿದ್ದೀನಿ ಅದನ್ನು. 10 ವರ್ಷ ಆದರೂ ಆ ಟಿಶ್ಯೂ ಪೇಪರ್ನ ಹಾಳು ಮಾಡದೆ ಹಂಗೆ ಇಟ್ಟಿದ್ದೀನಿ. ಹಾಗೆ ಅಲ್ಲೂ ಮುಗಿಸ್ಕೊಂಡು ದೂದ್ ಸಾಗರಲ್ಲಂತೂ ನಾವು ಮರೆಯೋಂಗೇ ಇಲ್ಲ. ದೂದ್ ಸಾಗರಲ್ಲಿ ಏನಾಗುತ್ತೆ ಅಂದರೆ, ಮೇಲ್ಗಡೆ ಹಿಂಗೆ ಪ್ರಪಾತ, ಫಾಲ್ಸು, ಈ ಕಡೆ ಫುಲ್ಲು ಪಾತಾಳ. ಇವೆರಡಕ್ಕೂ ಮಧ್ಯೆ ಇಲ್ಲೇ ಟ್ರೈನ್ ಹೋಗುತ್ತೆ. ಹಿಂಗೆ ಇಲ್ಲಿ ಫಾಲ್ಸ್ ಬೀಳ್ತಾ ಇದೆ, ಇಲ್ಲಿ ಪಾತಾಳ, ಇಲ್ಲಿ ಹಿಂಗೆ ಟ್ರೈನ್ ಹೋಗುತ್ತೆ. ಗೂಡ್ಸ್ ಜಾಸ್ತಿ ಗಾಡಿಗಳೇ ಜಾಸ್ತಿ, ಅಲ್ಲಿ ಪ್ಯಾಸೆಂಜರ್ ಕಮ್ಮಿ. ಅಲ್ಲಿ ಹೇಳೋರು ಭಾರಿ ಕಡಿಮೆ ಇದೆ ಸರ್, 1-2 ಬರುತ್ತೆ ಅಷ್ಟೇ, ನಿಮಗೆ ಆ ಟೈಮು ಸೆಟ್ ಆಗಲ್ಲ, ನೀವು ಆದಷ್ಟು ಗೂಡ್ಸ್ ಗಾಡಿನಲ್ಲೇ ಟ್ರಾವೆಲ್ ಮಾಡಬೇಕು. ಹಿಂದ್ಗಡೆ ಒಂದೇ ಒಂದು ಕೋಚ್ ಇರುತ್ತಲ್ಲ, ಅದ್ರಲ್ಲಿ ಹೋದರೆ ದಾಟ್ತೀರ, ಜಾಸ್ತಿ ಹೊತ್ತು ನಿಲ್ಲಲ್ಲ. ಅಲ್ಲಿ ಇಳ್ಕೊಂಬಿಟ್ಟು ನೀವೇನೋ ಪ್ಲ್ಯಾನ್ ಮಾಡಿ ಶೂಟ್ ಮಾಡ್ಬೇಕು ಸರ್. ಇಷ್ಟೆಲ್ಲ ಸಮಸ್ಯೆ ಇದೆ ಅಂಥೇಳಿ ಪ್ರತಿಯೊಬ್ಬರು ಫಾರಿನ್ನಲ್ಲಿದ್ದೀವಿ ಅಂದ್ಕೊಳ್ಳಿ. ಫಾರಿನಲ್ಲಿ ಇದ್ದಾಗ ಏನಾಗುತ್ತೆ, ನಿಮಗೆ ಹೀರೋಗೆ 4 ಜನ ಅಸಿಸ್ಟೆಂಟ್ಗಳು, ಹೀರೋಯಿನಿಗೆ 4 ಜನ ಅಸಿಸ್ಟೆಂಟ್ಗಳು ಕಳಿಸಲ್ಲ, ಒಬ್ಬೊಬ್ಬನ ಕೊಡ್ತಾರಷ್ಟೇ. ಕ್ಯಾಮ್ರಾಗೆ ಇಲ್ಲಿ ಲೋಕಲ್ ಶೂಟಿಂಗಲ್ಲಿ 5 ಜನ ಅಸಿಸ್ಟೆಂಟ್ ಇದ್ದರೆ ಅಲ್ಲಿ ಇಬ್ಬರೇ ಇರ್ತಾರೆ. ಫಾರಿನ್ನಿಗೆ ಎಲ್ಲ ಅವರೇ ಹೊತ್ಕೊಂಡು ಹೋಗ್ಬೇಕು. ಆ ಥರ ಫಾರಿನ್ ಅಂದ್ಕೊಂಡು ಎಲ್ಲರೂ ಕೆಲಸ ಮಾಡೋದಿದ್ದರೆ ಅಲ್ಲಿ ಶೂಟಿಂಗ್ ಪರ್ಮಿಷನ್ ಕೊಡಿಸ್ತೀನಿ ಸರ್ ನಾನು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಓಕೆ ಅಂತ ಎಲ್ಲರೂ ಜೈ ಅಂದರು. ಸರಿ, ಅಲ್ಲಿ ಹೋದು ಇವನ್ನ ಸ್ಟೇಷನ್ ಮಾಸ್ಟರ್ನ ಹಿಡ್ಕೊಂಡು, ಅವನು ಪಾಪ ಅಭಿಮಾನಿನೇ, ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಎಲ್ಲಿ ಹೋದ್ರೂ. ಆಯಿತು ಸರ್, ಕಲಾವಿದರು ಬಂದಿದ್ದೀರಾ, ಆದರೆ ಹುಷಾರು ಸರ್, ಅಲ್ಲಿ ನಿಮಗೆ ಆ ಕಡೆಯಿಂದ ಬರ್ತಾ ಅಂತೂ ಸಂಜೆ 6:50 ಲಾಸ್ಟ್ ಟ್ರೈನ್ ಆ ಕಡೆಯಿಂದ ಬರೋದು, ಅದನ್ನು ಕ್ಯಾಚ್ ಮಾಡ್ಕೊಂಡೆ ಬರ್ಬೇಕು ನೀವು. ನಾನು ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ. ಅದಕ್ಕಿಂತ ಲೇಟ್ ಮಾಡಿಬಿಟ್ರೆ ನಿಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೂ ಜಾಗ ಇಲ್ಲ, ಪ್ರಾಣಿ ಪಕ್ಷಿಗಳು ಬರ್ತವೆ, ಹೆಬ್ಬಾವುಗಳಿವೆ, ಹುಷಾರು ಸರ್ ಅಂತ ಹೇಳಿದರು. ಓಕೆ ಅಂತ ಎಲ್ರಿಗೂ ಧೈರ್ಯ ತುಂಬಿ ನೆಕ್ಸ್ಟು 11 ಗಂಟೆ ಟ್ರೈನ್ ಒಂದು ಬರುತ್ತೆ ಗೂಡ್ಸ್ ಗಾಡಿ. ಅದರಲ್ಲಿ ಯಾವ್ಯಾವ ಥರ ಊಟ ತಿಂಡಿ ಫ್ಲೆಕ್ಸಿಬಲ್ ಆಗಿರೋಂಥದ್ದು, ಪುಳಿಯೋಗರೆ, ಮೊಸರನ್ನ, ಈ ಥರದ್ದೇನೋ ಮಾಡ್ಕೊಂಬನ್ನಿ ಅಂತ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು, ಇಲ್ಲಿ ಇವರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು, ಸ್ಟೇಷನ್ ಮಾಸ್ಟ್ರಿಗೆ ಎಲ್ರಿಗೂ ಮಾಡಿಕೊಟ್ಟು ಎಲ್ಲರನ್ನೂ ಕರ್ಕೊಂಡು ಹೋದೆ. ಆ ಸ್ಟೇಷನಲ್ಲಿ ನಿಲ್ಲಿಸಿದ ಮೇಲೆ 1 ಫರ್ಲಾಂಗ್ ನಡ್ಕೊಂಡು ಹೋಗ್ಬೇಕು. ಎಲ್ಲಿಗೆ? ಆ ಫಾಲ್ಸ್ ಬೀಳೋ ಜಾಗಕ್ಕೆ. 1-2 ಫರ್ಲಾಂಗೆ ಆಗುತ್ತೆ. ಅಲ್ಲಿಗೆ ಹೋದು ಶೂಟಿಂಗ್ ಶುರು ಮಾಡೋದು. ಆ ಕಡೆ ಆ್ಯಂಗಲ್ ಈ ಕಡೆ ಆ್ಯಂಗಲ್ ತೆಗೆದು ಸರಿ 5:15 ಆಯಿತು. ಸರ್ ಟೈಮ್ ಆಗ್ತಾಯಿದೆ, ಎಲ್ಲ ಪ್ರಾಪರ್ಟಿ ಅಲ್ಲಿಗೆ ಶಿಫ್ಟ್ ಆಗಬೇಕೀಗ. 2 ಫರ್ಲಾಂಗ್ 1 ರೌಂಡಿಗೆ ಆಗಲ್ಲ. ಯಾಕೆಂದರೆ ಬೆಳಗ್ಗೆ ಬರುವಾಗ ಅಲ್ಲಿ ಯಾರ ಕೆಲಸದವ್ರು ಸಿಕ್ಕಿರೋ ಅವ್ರಿಗೆಲ್ಲ ದುಡ್ಡು ಕೊಟ್ಟು ತರಿಸಿರೋದು. ಇಷ್ಟೊತ್ತಲ್ಲಿ ಯಾರೂ ಇಲ್ಲ ಇಲ್ಲಿ, ಎಲ್ಲ ನಾವೇ 2 ಟ್ರಿಪ್ ಹೋಗಬೇಕಾಗತ್ತೆ. ನಮ್ಮ ಹುಡುಗರಿಗೆಲ್ಲ ಎಕ್ಸ್ಟ್ರಾ ಏನೋ ಕೊಡ್ತೀವಪ್ಪ, ರಾತ್ರಿ ಎಣ್ಣೆ ಹೊಡಿರಂತೆ ಅಂತ ಹೇಳಾಗಿದೆ. ಬೇಗ ಹೋಗೋಣ ಸರ್, ಬೇಗ ಹೋಗೋಣ ಅಂದರೆ ಕೇಳ್ತಾನೆ ಇಲ್ಲ ಇವರು. ತೆಗಿತಾನೆ ಇದ್ದಾರೆ. ಹೋಗಿ ಗಲಾಟೆ ಮಾಡಿದೆ. ಆಮೇಲೆ ಎಲ್ಲ ಹ್ಞೂ ಓಕೆ ಒಬ್ಬೊಬ್ಬರೇ ಒಂದೊಂದು ಸುಮ್ಮನೆ ಯಾವುದು ಹೆಚ್ಚಿಗೆ ತೂಕ ಇಲ್ಲ ಅಂತಂದು ಒಂದೊಂದೇ ಹಿಡ್ಕೊಂಡು ಹೀರೋಯಿನ್ಗಳೆಲ್ಲ ಬಂದ್ಬಿಟ್ರು ಈ ಕಡೆಗೆ. ಬೇರೆ ದೊಡ್ಡದೆಲ್ಲ ಸಾಗಿಸೋ ಹೊತ್ತಿಗೆ ಟೈಮ್ ಆಗೋಯ್ತು.
ಇನ್ನೊಂದು 2 ನಿಮಿಷ ಇದೆ ಅಷ್ಟೇ ಎಲ್ಲದು ಬಂದು ಸೇರೋದ್ರೊಳಗೆ ಲಗೇಜ್ಗಳು. ಇನ್ನೇನು ಬಂದ್ಬಿಡುತ್ತೆ ಟ್ರೈನು ಅನ್ನುವಾಗ ಅವನು, ಸರ್ ನಿಮಗೆ ಲಾಸ್ಟ್ ಕೋಚಲ್ಲಿ ಹತ್ಕೋಬೇಕು ತಾನೇ ನೀವು, ಮತ್ತು ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರೆ ಎಲ್ಲ ಇಟ್ಕೊಂಡು. ಅಯ್ಯೋ, ಕೊನೆ ಹೋಗಿ ಲಾಸ್ಟ್ ಕೋಚಿಗೆ ಇನ್ನೂ 1 ಫರ್ಲಾಂಗ್ ಹೋಗ್ಬೇಕು ಸರ್ ಅಂದ. ಹಿಂಗಾಗಿರ್ಬೇಕು ನಮಗೆ. ಮತ್ತೆ ಎಲ್ಲೋದನ್ನೂ ಎತ್ಕೊಂಡು ಇನ್ನೊಂದು ಫರ್ಲಾಂಗ್ ಹೋಗಬೇಕು. ನಮ್ಮ ಮೊಬೈಲ್ ಬ್ಯಾಟ್ರಿಗಳಲ್ಲಿ ಅಷ್ಟೊತ್ತಿಗೆ ಕಟ್ಲಾಗೋಯ್ತು. ಬ್ಯಾಟ್ರಿಗಳೆಲ್ಲ ಆ ಕೋಚಿಗೆ ಹತ್ಕೋಬೇಕು ಹಿಂದ್ಗಡೆ. ಹೆಚ್ಚು ಕಮ್ಮಿ ಆದರೆ ಅಷ್ಟೇ ಕತೆ. ಫುಲ್ ನಡ್ಕ ಬಂದು ಹೋಯ್ತು ನನಗೆ. ಎಷ್ಟು ಹೇಳಿದ್ರು ಕೇಳಿಲ್ಲವಲ್ಲ ಇವರು ಇನ್ ಟೈಮಲ್ಲಿ ಬರೋದಲ್ಲೇ, ಯಾಕಾರ ಒಪ್ಕೊಂಡಪ್ಪ ಇಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಂಥೇಳಿ ಕಡೆಗೆ ಅವನು ಸ್ಟೇಷನ್ ಮಾಸ್ಟ್ರಿಗೆ ಹೇಳಿದೆ, ಹೆಂಗಾರ ಮಾಡು ಒಂದು 2 ನಿಮಿಷ ಟೈಮ್ ಕೊಡಿಸಿ ಮಾಡ್ಸಪ್ಪ, ಸಿಗ್ನಲ್ ಕೊಡಬೇಡ ದಯವಿಟ್ಟು, ಇಲ್ಲ ಅಂದರೆ ಕಷ್ಟ ಆಗ್ಬಾರ್ದು. ಇಷ್ಟು ಜನ ಲಗೇಜ್ನೆಲ್ಲ ತೆಗೆದಲ್ಲಿ ಹಾಕಿ ಎಲ್ಲರೂ ಹತ್ಕೊಂಡು, ಹತ್ತಕ್ಕೆ ಮೆಟ್ಲು ಬೇರೆ ಇಲ್ವಲ್ಲ, ಅದಕ್ಕೆ ಯಾರ ಮೇಲೆ ಹತ್ತಬೇಕು, ಹಿಂಗೆ ಎಳ್ಕೋಬೇಕು ಮೇಲಕ್ಕೆ. ಅವನು ಗಾರ್ಡ್ ಒಬ್ಬ ಇರ್ತಾನಲ್ಲ ಅಷ್ಟೇ, ಬಾಕಿದೆಲ್ಲ ಓಪನ್ ಪ್ಲೇಸೇ. ಕೊನೆಯದು ಗೂಡ್ಸ್ ಗಾಡಿ ಅಂಥೇಳಿ ಕಡೆಗೆ ಅವನಿಗೆ ಹೆಂಗೋ ಒಪ್ಕೊಂಡ. ಸರಿ, ಅವನಿಗೆ ಒಂದು 500 ಹೊಡೆದು ಸರಿ ಎಲ್ಲ ದಮ ಸಾಗಿಸಿ ಮುಗಿಸೋದು ಅಷ್ಟೊತ್ತಿಗೆ ಬಂತು ಟ್ರೈನ್. ಅವ್ರತ್ತು ಇವ್ರತ್ತು ಅಂಥೇಳಿ ಎಲ್ಲರೂ ಹಸಿ, ಮತ್ತು ಬ್ಯಾಟ್ರಿ ಬಿಟ್ಟು ನೋಡ್ಬೇಕು ಏನು ಬಿಟ್ಟಿದ್ದೀವಿ ಅಂತ. ಅಷ್ಟೊಂದು ಸಾಮಾನು ಬೇರೆ ಇದೆ, ಸಾಂಗ್ದು ಎಕ್ವಿಪ್ಮೆಂಟ್ಸ್ಗಳು ಎಲ್ಲ ತುಂಬಿಕೊಂಡು ಕಡೆಗೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿ ಇಳಿದು ಫುಲ್ಲು ಡೌನು ಪಾತಾಳ. ಇಳಿದ ಮೇಲೆ ಅದು ಆ್ಯಕ್ಚುಲಿ ಗೋವಾ ಬಾರ್ಡ್ರ್ ಆಗುತ್ತೆ ಅದು ಅಲ್ಲಿ ಇಳಿದ ಮೇಲೆ. ಸೊ ಅಲ್ಲಿಳಿದು ಅಷ್ಟೊತ್ತಿಗೆ ನಮ್ಮ ಇವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದೆ ಅಲ್ಲಿ ಬಂದು ಕಾಯಬೇಕು ಅಂತ ಗಾಡಿಗಳು. ನಾವು ಯಾವನು ಹೋಗಿದ್ವು ಟಿ ಟಿಗಳು ಮತ್ತು ಕಾರ್ಗಳು ಎಲ್ರಿಗೂ ಅಲ್ಲಿ ಬರೋಕ್ಕೆ ಹೇಳ್ಬಿಟ್ಟಿದ್ದೆ. ಸೊ ಅಲ್ಲಿಂದ ನಾವು ಲಾಡ್ಜ್ಗಳಿಗೆ ಹೋಗಿ, ಮತ್ತು ಅಲ್ಲೂ ಅದೇ ಪ್ರಾಬ್ಲಮ್ ಹೇಳಿದ್ದೆ, ಹಿಂಗೆ ಬರ್ತೀವಿ ನಾವು ಅಂತ. ಅದು ಹೆಂಗೋ ಇಟ್ಟಿದ್ದ ಎಲ್ಲರಿಗೂ. ಹೋದ್ಕೊಳ್ಳಿ ಅವ್ರಿಗೆಲ್ಲ ಅಡ್ವಾನ್ಸ್ಗಳು ಕೊಟ್ಟು ಅಲ್ಲಿ ಹಾಲ್ಟ್ ಮಾಡಿ ಶೂಟಿಂಗ್ ಮುಗಿಸ್ಕೊಂಬಂದಿದ್ದು. ಅದಕ್ಕೆ ದೂದ್ ಫಾಲ್ಸ್ ಅಂದರೆ ನನಗೆ ಈ ಇನ್ಸಿಡೆಂಟ್ ಆದಮೇಲೆ ಮತ್ತೆ ನಾವು ಇದರಲ್ಲಿ ಮಾಡಬೇಕಾಯ್ತು. ಯಾವುದರಲ್ಲಿ? ಮೈನಾದಲ್ಲಿ. ಮೊದಲ ಮಳೆಯಂತೆ ಎದೆಗೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.